ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇದರಲ್ಲಿ ನಡೀತಾ ಇರುವಂತಹ ಪೈರಸಿ ವಿರುದ್ಧ ಮತ್ತೆ ನಟ ಕಿಚ್ಚ ಅವರು ಗುಡುಗಿದ್ದಾರೆ. ನಟ ಕಿಚ್ಚ ಸುದೀಪ್ ಇದೀಗ ಮತ್ತೆ ಆಕ್ರೋಶ ಹೊರಹಾಕಿದ್ದಾರೆ. ಪೈರಸಿ ವಿಷಯ ಇಲ್ಲಿಗೆ ಬಿಡೋದಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಪೈರಸಿ ಆಗ್ತಾ ಇರುವ ಬಗ್ಗೆ ನಾನು ಮೊದಲೇ ಹೇಳಿದ್ದೆ. ಸಿನಿಮಾಗಳನ್ನ ಪೈರಸಿ ಮಾಡ್ತಾ ಇರುವ ಬಗ್ಗೆ ಮೊದಲೇ ಹೇಳಿದ್ದೆ. ನಾನು ಅದನ್ನ ಅರ್ಥ ಮಾಡ್ಕೊಳ್ಳದೆ ವಿವಾದ ಮಾಡಿದ್ರು. ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಪೈರಸಿ ವಿರುದ್ಧ ಮತ್ತೆ ಸುಮ್ಮನೆ ಕೂರೋದಿಲ್ಲ. ಸರ್ಕಾರವನ್ನು ಕೂಡ ಭೇಟಿ ಮಾಡಿ ಪೈರಸಿ ಆಗ್ತಾ ಇರುವ ಬಗ್ಗೆ ಮಾತನಾಡ್ತೀನಿ. ಚಿತ್ರರಂಗದಿಂದ ಪೈರಸಿ ಭೂತ ಹೊಡೆದೋಡಿಸಬೇಕು. ಕನ್ನಡ ಇಂಡಸ್ಟ್ರಿ ಉಳಿಬೇಕು ಅಂತಂದ್ರೆ ಪೈರಸಿ ಹೋಗಲೇಬೇಕು. ಹೀಗಾಗಿ ಈ ಪೈರಸಿ ವಿಷಯವನ್ನ ಇಲ್ಲಿಗೆ ಬಿಡೋದಿಲ್ಲ ಅಂತ ಪೈರಸಿ ವಿರುದ್ಧ ನಟ ಕಿಚ್ಚ ಸುದೀಪ್ ಮತ್ತೆ ಗುಡುಗಿದ್ದಾರೆ. ಅವತ್ತಿಗೆ ನಾನು ಏನ್ ಮಾತಾಡಿದೆ, ಸಾಕಷ್ಟು ಮಾಧ್ಯಮದಲ್ಲೂ ಅದ್ರ ಬಗ್ಗೆ ಚರ್ಚೆ ಆಯ್ತು. ಮಾತಾಡ್ಬೇಕಿತ್ತು, ಮಾತಾಡಬಾರ್ದು, ಕರೆಕ್ಟ್, ಯಾರಿಗೂ ಪ್ರವೋಕ್ ಮಾಡಕ್ಕಲ್ಲ. ಇವತ್ತಿಗೆ ನಾನು ಮಾತಾಡಿದ್ ಕರೆಕ್ಟ್ ಅನ್ಸುತ್ತ ನಿಮಗೆ? ಮಾತಾಡಿದಕ್ಕೆ ಅರ್ಥ ಇತ್ತು ಅನ್ಸುತ್ತ? ನಾನು ಹೇಳಿದೆ, ಒಂದ್ ಇದೇ ಸ್ಟಾರ್ಟ್ ಆಗ್ತಾ ಇದೆ, ಒಂದ್ ಎದ್ದೆ ಹೇಳ್ತಾ ಇದೆ, ಯುದ್ಧ ಅಂತಂದ್ರೆ ಏನ್ ತಪ್ಪು ಹೇಳಿದೆ? ಇದು ಪೈರಸಿ ಮಾಡಿದ್ರೆ ನನ್ನ ಸಿನಿಮಾ ವಿರುದ್ಧ ಒಂದು ಯುದ್ಧ ಘೋಷಿಸಿದ್ರೆ ಕೆಲವರು. ಪೈರಸಿ ಹೆಸರಲ್ಲಿ ಒಂದು ಯುದ್ಧ ಘೋಷಿಸಿದ್ರು ಸರ್ ನನ್ನ ಸಿನಿಮಾ ಮೇಲೆ. ನಾನು ಅದನ್ನೇ ಹೇಳಕ್ ಯಾವ ದುರಂಕಾರದಾಗ ಮಾತಾಡ್ದಲ್ಲ, ಬಟ್ ನಾನು ಏನ್ ಮಾತಾಡ್ತಾ ಇದೀನಿ ನನಗೆ ಗೊತ್ತಿತ್ತು. ಆಯ್ತು, ನಿಮ್ಗಳು ಮುಂದೆ ಕುತ್ಕೊಂಡು ಮಾತಾಡ್ಬೇಕು, ಅದಕ್ಕೆ ವಿವರಣೆ ಕೊಡ್ಬೇಕಿತ್ತು. ಮಾಧ್ಯಮದವರು ಸ್ನೇಹಿತರು ನೀವ್ ಕೇಳಿದ್ರಿಂದ ಉತ್ತರ ಕೊಟ್ಟೆ, ಯಾರು ಕಾಣ್ತಾ ಈಗ ನಾನೇನ್ ಹೇಳಿದೆ ಒಂದು ಸ್ಟೇಟ್ ಮೇಲೆ 25ಕ್ಕೆ ನನ್ನ ಬಿಡುಗಡೆ ಆಗುತ್ತಂದ್ರೆ ಅವತ್ತೇ ಪ್ರಾರಂಭ ಆಗುತ್ತೆ ನೋಡಿ ಅಂತ ಹೇಳಿದ್ದಾರೆ. ಇದೇ ತರ ಈ ವಿಚಾರ ಜಗ್ಗೇಶ್ವರ್ ರಾಜ್ಯಸಭೆ ಕೂಡ ಮಾತಾಡಿದ್ದಾರೆ. ಹಂಗಂದ್ರೆ ನೀವು ಹೇಳಿದ ಮಾತಿನ ನಂತರ ಈ ಎಫೆಕ್ಟ್ ಗಳು ದೊಡ್ಡದಾಗ ಆಗ್ತಾ ಇದೆ. ಅದಕ್ಕೆ ಪೈರಸಿ ಒಂದು ತಡೆಯೋದಕ್ಕೆ ಇದನ್ನ ಇಲ್ಲ ದಿವಸ ಸರ್, ಆಯ್ತಾ, ನಾನು ಸರ್ಕಾರನ ಭೇಟಿ ಮಾಡಿದ್ದೀನಿ. ಚಿತ್ರರಂಗಕ್ಕೆ ಒಂದು ಬಹಳ ಒಂದು ಒಳ್ಳೆ ಕೆಲಸ ನಡೀತದೆ ಸರ್ಕಾರದ ಸೈಡ್. ಇದನ್ನ ಅವರು ಪ್ರಾಮಿಸ್ ಮಾಡಿದ್ರೆ ನಮ್ಮ ಸ್ನೇಹಿತರ ಒಳಗಡೆ ಎಲ್ಲದಕ್ಕೆ ಮಾಡ್ತಾ ಇದ್ದಾರೆ. ಚಿತ್ರರಂಗಕ್ಕೆ ಒಂದು ಒಳ್ಳೆ ಆಗೋ ತರ ಖಂಡಿತವಾಗ್ಲೂ ನೋಡ್ತೀವಿ. ಅಂಡ್ ಇವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ನಾನು ಯಾವ್ದು ಆವೇಶದಲ್ಲಿ ಮಾತಾಡಿರೋ ಮಾತುಗಳಲ್ಲ ಅವು. ನೀವೇ ನೋಡಿದ್ರಿ ಏನೇನಾಯ್ತು ಅಂತ.